ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತೋಣ್. ಇದು ಕ್ಲಾಸ್ ನಂಬರ್ 472 ಈ ಒಂದು ಸರಣಿಯಲ್ಲಿ ಮತ್ತು ಸುಮಾರು 700ಕ್ಕೂ ಅಧಿಕ ವಿಡಿಯೋಗಳನ್ನು ಅಮರ್ಸ್ ಕ್ಲಾಸಸ್ ಅಲ್ಲಿ ನೋಡಬಹುದು. ಮತ್ತು ಜನವರಿ 2024ರ 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ ಈ ಒಂದು ವಿಡಿಯೋದಲ್ಲಿ. ಸೊ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ ಆಗುತ್ತೆ. ಸೊ ತಮ್ನೆಲ್ಲಲ್ಲಿ ನೋಡ್ತಾ ಇರ್ಬೋದು, ವರ್ಡ್ ನಂಬರ್ 1 ಮೆನ್ಸ್ ಡಬಲ್ಸ್. ಒಂದ್ ಕಡೆ ಚಿರಾಗ್ ಶೆಟ್ಟಿ ಇದ್ದಾರೆ, ಮತ್ತೊಂದು ಕಡೆ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಇದ್ದಾರೆ. ಸೊ ಇವರಿಗೆ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆಗಿರ್ತಕ್ಕಂಥ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್ ಅನ್ನ ಇತ್ತೀಚೆಗೆ ಸರ್ಕಾರ ನೀಡಿ ಗೌರವಿಸಿತ್ತು. ಸೊ ಅದು ಒಂದ್ ಕಡೆ, ಮತ್ತು ಈಗ ಅವರು ವರ್ಲ್ಡ್ ನಂಬರ್ 1 ಜೋಡಿ ಆಗಿದ್ದಾರೆ. ಹಿಂದೆ ಕೂಡ ಆಗಿದ್ರು, ಮತ್ತೆ ಒಂದ್ 2-3 ವಾರಗಳ ಗ್ಯಾಪ್ ನಂತರ ಮತ್ತೊಮ್ಮೆ ಸುದ್ದಿಗೆ ಬಂದಿದ್ದಾರೆ. ಸೊ ಅದು ಒಂದ್ ಕಡೆ ಡೀಟೇಲ್ಸ್. ಮತ್ತು ಎಕ್ಸಸೈಸ್ ಡೆಸರ್ಟ್ ನೈಟ್ 2024 ಹಾಗೂ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಸುದ್ದಿಲಿದ್ದಾವೆ. ಹೀಗೆ ಆಸ್ ಯೂಶುವಲ್ ನಮ್ಮ 15 ಪ್ರಮುಖ ಪ್ರಚಲಿತ ಘಟನೆಗಳನ್ನ ಈ ಒಂದು ಜನವರಿ 2024ರ 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ನೋಡ್ತಾ ಹೋಗೋಣ. ಸೊ ನಾನು ಅಂಬರೀಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅದೇ ಹೆಸರಲ್ಲಿ ಅಮರ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಎಲ್ಲ PDF-ಗಳನ್ನು ಆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೀನಿ. ಸೊ ಹೋಗಿ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಬೋದು. ಮತ್ತು ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಕಿರು ಪರಿಚಯವೂ ಕೂಡ ಇಲ್ಲಿದೆ. ಸೊ ಹಾಗೂ ನೇರವಾಗಿ ಜನವರಿ 2024 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಭಾರತೀಯ ವಾಯುಪಡೆ ನಡೆಸಿದ ಡೆಸರ್ಟ್ ನೈಟ್ ಎಕ್ಸಸೈಸ್ ಡೆಸರ್ಟ್ ನೈಟ್ ಅಥವಾ ಡೆಸರ್ಟ್ ನೈಟ್ ಎನ್ನುವ ಒಂದು ಸಮರಾಭ್ಯಾಸದಲ್ಲಿ ಇತರೆ ಯಾವ 2 ದೇಶಗಳು ಭಾಗವಹಿಸಿದ್ವು? Which 2 other countries participated in exercise desert night conducted by the Indian Air Force? ಹಾಗಾದ್ರೆ ಭಾರತದ ಜೊತೆಗೂಡಿ ಇನ್ನು ಯಾವ 2 ದೇಶಗಳು ಈ ಒಂದು ಎಕ್ಸಸೈಸ್ ಡೆಸರ್ಟ್ ನೈಟ್ ಅಲ್ಲಿ ಭಾಗವಹಿಸಿದ್ವು ಅನ್ನೋದು ಪ್ರಶ್ನೆ. ಹಾಗಾದ್ರೆ ಭಾರತದ ಜೊತೆ ಈಜಿಪ್ಟ್, ಸುಡಾನ್, ಫ್ರಾನ್ಸ್, UAE, ಫ್ರಾನ್ಸ್, ರಷ್ಯಾ, UAE, ಈಜಿಪ್ಟ್ ಅಂದ್ರೆ ಯಾವ 2 ದೇಶಗಳು ಅಂದ್ರೆ ಫ್ರಾನ್ಸ್ ಮತ್ತು UAEಗಳು ಭಾರತದೊಂದಿಗೆ ಈ ಒಂದು ಎಕ್ಸಸೈಸ್ ಡೆಸರ್ಟ್ ನೈಟ್ ಅಲ್ಲಿ ಭಾಗವಹಿಸಿದ್ವು. ಈ ಒಂದು ಸಮರಾಭ್ಯಾಸವು ಭಾರತದ ಯಾವ ಕರಾವಳಿ ತೀರ ಪ್ರದೇಶದಲ್ಲಿ ನಡೆಯಿತು? ಅಂದ್ರೆ ಅರಬ್ಬಿ ಸಮುದ್ರದಲ್ಲ ಅಥವಾ ಬಂಗಾಳ ಕೊಲ್ಲಿಯಲ್ಲ? ನೋಡೋಣ ಇನ್ನೇನು ಡೀಟೇಲ್ಸ್ ಇದೆ ಎಕ್ಸ್ಟ್ರಾ. ಭಾರತೀಯ ವಾಯುಪಡೆ ಇಂಡಿಯನ್ ಏರ್ ಫೋರ್ಸ್ IAF ಜನವರಿ 23-24, 2024ರಂದು ಫ್ರೆಂಚ್ ವಾಯು ಮತ್ತು ಬಾಹ್ಯಾಕಾಶ ಪಡೆ ಅಂದ್ರೆ ಫ್ರಾನ್ಸ್ನ ಫ್ರೆಂಚ್ ಏರ್ ಅಂಡ್ ಸ್ಪೇಸ್ ಫೋರ್ಸ್ FASF ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಏರ್ ಫೋರ್ಸ್ ಜೊತೆಗೂಡಿ ಈ ಒಂದು ಎಕ್ಸಸೈಸ್ ಡೆಸರ್ಟ್ ಅನ್ನ ನಡೆಸಲಾಯಿತು. ಓಕೆ, ಸೊ ಇಷ್ಟು ಮ್ಯಾಟರ್. ಹಾಗಾದ್ರೆ ಒಟ್ಟಾರೆಯಾಗಿ ವ್ಯಾಯಾಮ ಡೆಸರ್ಟ್ ನೈಟ್ 24 ಅಥವಾ ಎಕ್ಸಸೈಸ್ ಡೆಸರ್ಟ್ ನೈಟ್ 24 ಯಾವ 3 ವಾಯುಪಡೆಗಳು ಅನ್ನೋದನ್ನ ಗಮನಿಸಬೇಕಿಲ್ಲಿ ಅಲ್ವಾ? ಸೊ ಮತ್ತೆ ಎಲ್ಲಿ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ. ಯಾಕೆ ಇದನ್ನ ನಡೆಸಲಾಯಿತು ಅಲ್ವಾ? ಇತ್ತೀಚೆಗೆ ಸರಕು ಸಾಗಾಣೆ ಹಡಗುಗಳ ಮೇಲೆ ದಾಳಿ ನಡೆದ ಬೆನ್ನಲ್ಲೇ ಅಭ್ಯಾಸ. ಭಾರತ, UAE, ಫ್ರಾನ್ಸ್ ಸಮರಾಭ್ಯಾಸ ಡೆಸರ್ಟ್ ನೈಟ್. ಭಾರತ, ಫ್ರಾನ್ಸ್ ಮತ್ತು UAE ದೇಶಗಳು ಒಟ್ಟಾಗಿ ಅರಬ್ಬಿ ಸಮುದ್ರದ ವಾಯು ಪ್ರದೇಶದಲ್ಲಿ ಬೃಹತ್ ಸಮರಾಭ್ಯಾಸವನ್ನ ನಡೆಸಿವೆ. ಇತ್ತೀಚೆಗೆ ಹುತಿ ಬಂಡುಕೋರರು ಈ ಅರಬ್ಬಿ ಸಮುದ್ರದ ಪ್ರದೇಶದಲ್ಲಿ ಕೆಲವು ಜಲಮಾರ್ಗಗಳಲ್ಲಿ ಸರಕು ಸಾಗಾಣೆ ಹಡಗುಗಳ ಮೇಲೆ ದಾಳಿ ನಡೆಸಿರುವುದು ಜಾಗತಿಕ ಮಟ್ಟದಲ್ಲಿ ಕಳವಳಕ್ಕೆ ಕಾರಣವಾಗಿರುವ ಹೊತ್ತಿನಲ್ಲಿಯೇ ಈ ಸಮರಾಭ್ಯಾಸ ನಡೆದಿದೆ. 3 ದೇಶಗಳ ಸಮರಾಭ್ಯಾಸವು ನಡೆದಿದ್ದು, ಸೊ ಇಲ್ಲಿ ಭಾರತೀಯ ವಾಯುಪಡೆಯ Su-30 MKI MiG-29 ಜಾಗ್ವಾರ್ ಅಂತಕ್ಕಂಥ ಯುದ್ಧ ವಿಮಾನಗಳು ಭಾಗವಹಿಸಿದ್ದು. ಒಟ್ಟಾರೆಯಾಗಿ ಎಕ್ಸಸೈಸ್ ಡೆಸರ್ಟ್ ನೈಟ್ ಸುದ್ದಿಯಲ್ಲಿದೆ, ನೆನ್ಪಿಡಬೇಕು. ಪ್ರತಿ ವರ್ಷ ನಾವು ಮಿಲಿಟರಿ ಎಕ್ಸಸೈಸಸ್ ಅನ್ನುವ ಒಂದು ಸೆಪರೇಟ್ ವಿಡಿಯೋನ ಮಾಡ್ತೀವಿ. ಇಡೀ 2023ರ ಕಂಪ್ಲೀಟ್ ಎಲ್ಲಾ ಸಮರಾಭ್ಯಾಸಗಳನ್ನ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಕ್ಲಾಸ್ ನಂಬರ್ 440 ಹೋಗಿ ನೋಡ್ಬೋದು. ಸೊ ಹಾಗೆ ಜೊತೆಗೆ ಈ ಒಂದು ಲಿಸ್ಟ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ. ಯಾವ ಎಕ್ಸಸೈಸು ಯಾವ ದೇಶಗಳೊಂದಿಗೆ ಭಾರತ ಭಾಗವಹಿಸುತ್ತೆ ಮತ್ತು ಅದು ಭಾರತದ ಭೂಸೇನೆಯ, ಭಾರತದ ವಾಯುಸೇನೆಯ, ಭಾರತದ ನೌಕಾಸೇನೆಯ ಸಮರಾಭ್ಯಾಸ ಅಂದ್ಬಿಟ್ಟು ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದೀವಿ. ಅದರಲ್ಲಿಕ್ಕೆ ಈಗ ಎಕ್ಸಸೈಸ್ ಡೆಸರ್ಟ್ ನೈಟ್ ಕೂಡ ಸೇರ್ತಾ ಇದೆ. ಓಕೆ, ಸೊ ಮತ್ತೆ ಆ ಲಿಸ್ಟ್ ಅನ್ನು ಕೂಡ ನೋಡಬಹುದು. ಇನ್ನು ಕ್ವಶನ್ ನಂಬರ್ 2, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಅಮಾರ ಸಂವಿಧಾನ್ ಅಮಾರ ಸಮ್ಮಾನ್ ಅಭಿಯಾನ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಸಚಿವಾಲಯವನ್ನ, ಮಿನಿಸ್ಟ್ರಿಯನ್ನ ಎಕ್ಸಾಮ್ ಅಲ್ಲಿ ಬಹಳ ಕೇಳ್ತಾ ಇದ್ದಾರೆ ಅಲ್ವಾ? ಪದೇ ಬರ್ತಾ ಇದೆ. ಇಂತಹ ಒಂದು ಅಭಿಯಾನಗಳು, ಕ್ಯಾಂಪೇನ್ಗಳು ಅಥವಾ ಇನಿಷಿಯೇಷನ್ಗಳು ಯಾವ ಅಥವಾ ಯೋಜನೆಗಳಾಗಿರ್ಬೋದು, ಆ ಯೋಜನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸಚಿವಾಲಯ ಯಾವುದು ಅಂತ ಕೇಳ್ತಾ ಇದ್ದಾರೆ.
ಆ ಯೋಜನೆ ಬಗ್ಗೆ ಕೇಳಲ್ಲ, ಬದಲಾಗಿ ಸಚಿವಾಲಯದ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ ಎಂಬುವ ಕ್ಯಾಂಪೇನ್ ಅನ್ನ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ ಅಂದ್ರೆ ಸರಿಯಾದ ಉತ್ತರ. ಸೊ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್, ಕಾನೂನು ಮತ್ತು ನ್ಯಾಯ ಸಚಿವಾಲಯ ಏನಿದೆ ಅವರು ಈ ಒಂದು ಹಮಾರಾ ಸಂವಿಧಾನ ಹಮಾರಾ ಸಮ್ಮಾನ್ ಅಭಿಯಾನವನ್ನ ಆರಂಭಿಸಿದ್ದಾರೆ. ಓಕೆ, ಸೊ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಭಾರತದ ಉಪರಾಷ್ಟ್ರಪತಿಯವರು ಹಮಾರಾ ಸಂವಿಧಾನ ಹಮಾರಾ ಸಮ್ಮಾನ್ ಎಂಬ ಅಭಿಯಾನವನ್ನ ಉದ್ಘಾಟಿಸಿದ್ದಾರೆ. ಸೊ ಜಗದೀಪ್ ಧನ್ಕರ್ ಅವರು ಭಾರತದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ ಕ್ಯಾಂಪೇನ್ ಆನ್ ದ 75th ರಿಪಬ್ಲಿಕ್ ಡೇ. ಓಕೆ, ಇದು ಸಂವಿಧಾನದ ಬದ್ಧತೆಯನ್ನು ಪುನರುಚ್ಚರಿಸುವ ಗುರಿಯನ್ನು ಹೊಂದಿದೆ ಮತ್ತು ಸಾಕಷ್ಟು ಮೌಲ್ಯಗಳನ್ನು ಹಂಚಿಕೊಂಡಿದೆ. ಹೀಗೆ ಇದೆ ಒಟ್ಟಾರೆಯಾಗಿ ಇದು ಯಾವ ಒಂದು ಉದ್ದೇಶಕ್ಕೆ ಅನ್ನೋದನ್ನ ನೆನ್ಪಿಡಬೇಕು. ಸೊ ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ 75th ಇಯರ್ ಆಫ್ ಇಂಡಿಯಾ ಆಸ್ ಎ ರಿಪಬ್ಲಿಕ್. ಸೊ ಶ್ರೀ ಜಗದೀಪ್ ಧನ್ಕರ್ ಆನರಬಲ್ ವೈಸ್ ಪ್ರೆಸಿಡೆಂಟ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ, ನೆನಪಿಡ. ನೆಕ್ಸ್ಟ್ ಕ್ವಶನ್ ನಂಬರ್ 3, 19ನೇ ಅಲಿಪ್ತ ಚಳುವಳಿ ಅಥವಾ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ನ ಶೃಂಗಸಭೆ ಎಲ್ಲಿ ನಡೆಯಿತು? ವೇರ್ ವಾಸ್ ದ 19th ನಾನ್ ಅಲೈನ್ಡ್ ಮೂವ್ಮೆಂಟ್ NAM ಸಮಿಟ್ ಹೆಲ್ಡ್? ಬ್ರೆಜಿಲ್, ದೆಹಲಿ, ಕಂಪಾಲ, ಗಾನಾ ಅಂದ್ರೆ ಸರಿಯಾದ ಉತ್ತರ ಕಂಪಾಲದಲ್ಲಿ. ಸೊ ಕಂಪಾಲ ಉಗಾಂಡಾದ ರಾಜಧಾನಿ. ಹೀಗೆ ಸೊ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಉಗಾಂಡಾದಲ್ಲಿ ಅಥವಾ ಉಗಾಂಡಾದ ರಾಜಧಾನಿ ಕಂಪಾಲದಲ್ಲಿ ನಡೆದ 19ನೇ ಅಲಿಪ್ತ ಚಳುವಳಿ ಅಥವಾ ನಾನ್ ಅಲೈನ್ಡ್ ಮೂವ್ಮೆಂಟ್ ನ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ 120 ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೂಡ ಭಾಗವಹಿಸಿದ್ವು. ಒಟ್ಟಾರೆಯಾಗಿ ಥೀಮ್ ಏನಾಗಿತ್ತು ಅಂದ್ರೆ ಡೀಪನಿಂಗ್ ದ ಕೋಆಪರೇಷನ್ ಫಾರ್ ಶೇರ್ಡ್ ಗ್ಲೋಬಲ್ ಅಫ್ಲಿಯನ್ಸ್ ಅಂತ. ಹಂಚಿಕೊಂಡ ಜಾಗತಿಕ ಶ್ರೀಮಂತಿಗಾಗಿ ಆಳವಾದ ಸಹಕಾರ ಎಂಬ ಶೀರ್ಷಿಕೆಯಡಿ 120ಕ್ಕೂ ಹೆಚ್ಚಿನ ಅಭಿವೃದ್ಧಿಶೀಲ ರಾಷ್ಟ್ರಗಳು ಭಾಗವಹಿಸಿದ್ವು. ಎಲ್ಲಿ ಅಂದ್ರೆ ಉಗಾಂಡಾದ ರಾಜಧಾನಿ ಕಂಪಾಳದಲ್ಲಿ. ಸೊ ಅಲ್ಲಿ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವರು ಎಸ್ ಜೈಶಂಕರ್ ಅವರು ಕೂಡ ಭಾಗವಹಿಸಿದ್ರು, ಗಮನಿಸಬೇಕು. ಸೊ 19th NAM ಸಮಿಟ್ ಉಗಾಂಡಾಸ್ ಕಂಪಾಲ. ಓಕೆ, ಇನ್ನು ಉಗಾಂಡ ಒಂದು ಆಫ್ರಿಕಾದ ದೇಶವಾಗುತ್ತೆ ಮತ್ತು ಅದರ ರಾಜಧಾನಿ ಕಂಪಾಳ ಅಥವಾ ಕಂಪಾಲ ಅನ್ನೋದನ್ನ ಗಮನಿಸೋಣ. ಮತ್ತು ಅಲ್ಲಿನ ಅಧ್ಯಕ್ಷರು ಯವೋರಿ ಮುಸೆವೆನಿ ಮತ್ತು ಅಲ್ಲಿನ ಪ್ರಧಾನಮಂತ್ರಿಗಳು ರೋಬಿನಾ ನಬಂಜಾ ಅಂತ. ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀನಿ, ಮೋಸ್ಟ್ಲಿ ಕೇಳಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುತ್ತಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನ IUCN ನ ಪರಿಸ್ಥಿತಿ ಅಥವಾ ಯಾವ ಒಂದು ಕೆಟಗರಿಯಲ್ಲಿ ಇದೆ? IUCN ಯಾವ ಸ್ಟಾಟಸ್ ಅಲ್ಲಿ ಇದೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್? ವಾಟ್ ಇಸ್ ದ IUCN ಸ್ಟಾಟಸ್ ಆಫ್ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್? GIB ಅಂತ ಕರಿತೀವಿ. ಸೀನ್ ಇನ್ ದ ನ್ಯೂಸ್. ಭಾರತದ ರಾಷ್ಟ್ರೀಯ ಪಕ್ಷಿ ಆಗ್ಬೇಕಾಗಿದ್ದಂತಹ ಒಂದು ಪಕ್ಷಿ ಅದು GIB ಆಗುತ್ತೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಅಂದ್ರೆ ನವಿಲು ಮತ್ತು ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಥವಾ ಹೆಬ್ಬಾಕಗಳು ಅಂತ ಕರಿತೀವಿ. ಈ ಹೆಬ್ಬಾಕಗಳ ಮಧ್ಯೆ ಯಾವುದನ್ನ ನಮ್ಮ ನ್ಯಾಷನಲ್ ಬರ್ಡ್ ಆಗಿ ಚೂಸ್ ಮಾಡಬೇಕು ಅಂದಾಗ ನವಿಲಿಗೆ ಆ ಸ್ಥಾನ ಸಿಗುತ್ತೆ ಅಲ್ವಾ? ಅದಕ್ಕೋಸ್ಕರ ಇವತ್ತು ನವಿಲು ಹೆಚ್ಚಿನ ಹೇರಳವಾಗಿ ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಅಂದ್ರೆ ನಮ್ಮ ರಾಷ್ಟ್ರೀಯ ಪಕ್ಷಿ ಆಗಿದ್ದರಿಂದ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ರಕ್ಷಣೆ ಏನು ಸಿಗ್ತಾ ಇದೆ. ಆದರೆ ಅದರಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಮತ್ತೊಂದು ಪಕ್ಷಿ ಹೆಬ್ಬಾಕ ಅಥವಾ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತೀವಿ. ಆ ಪಕ್ಷಿ ಇವತ್ತು ಸರಿಯಾದ ಒಂದು ರಕ್ಷಣೆ ಸಿಗದೆ ಯಾವ IUCN ಸ್ಥಿತಿಯಲ್ಲಿ ಬಂದಿದೆ ಅಥವಾ ಕೆಟಗರಿಯಲ್ಲಿ ಬಂದಿದೆ ಅಂದ್ರೆ ತೀವ್ರವಾದ ಅಳಿವಿನಂಚಿನಲ್ಲಿರುವ ಅಂದ್ರೆ ಕ್ರಿಟಿಕಲಿ ಎಂಡಾಂಜರ್ಡ್, ಅಳಿವಿನಂಚಿನಲ್ಲಿರುವ ಅಂದ್ರೆ ಎಂಡಾಂಜರ್ಡ್, ದುರ್ಬಲ ಅಂದ್ರೆ ವಲ್ನರಬಲ್, ಕನಿಷ್ಠ ಕಾಳಜಿ ಅಂದ್ರೆ ಲೀಸ್ಟ್ ಕನ್ಸರ್ನ್. ಅಂದ್ರೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ IUCN ಬಗ್ಗೆ, ಅದರಲ್ಲಿ ಹೋಗಿ ನೋಡಿ. ಅಂದ್ರೆ ಏನು, IUCN ಅಲ್ಲಿ ಎಷ್ಟು ಕೆಟಗರೀಸ್ ಇರ್ತವೆ ಮತ್ತು IUCN ರೆಡ್ ಲಿಸ್ಟ್ ಅನ್ನು ಬಿಡ್ತಕ್ಕಂಥ ಸಂಸ್ಥೆ ಏನು, ಯಾವ ಉದ್ದೇಶದಿಂದ ಬಿಡ್ತಾರೆ, ಸೊ ಅದರಲ್ಲಿ ಎಕ್ಸ್ಟಿಂಕ್ಟ್ ಅಂದ್ರೆ ಏನು ಅಥವಾ ಲೀಸ್ಟ್ ಕನ್ಸರ್ನ್ ಅಂದ್ರೆ ಏನು ಅಲ್ವಾ? ಇವುಗಳ ಮಧ್ಯೆ ಇರ್ತಕ್ಕಂಥ ಬೇರೆ 3 ವಿವಿಧ ಕೆಟಗರಿಗಳನ್ನು ನಾವು ಆಪತ್ತಿನಲ್ಲಿರುವ ಪ್ರಭೇದಗಳು ಅಂತ ಕರಿತೀವಿ. ಆ 3 ಕೆಟಗರಿ ಯಾವ್ಯಾವು ಅದೆಲ್ಲವನ್ನ ಬಹಳ ಡಿಸ್ಕಷನ್ ಮಾಡಿದ್ದೀನಿ, ಮತ್ತೆ ನಾನು ಹೇಳಕ್ ಹೋಗಲ್ಲ. ಸೊ ಒಟ್ಟಾರೆಯಾಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನ ಸ್ಥಿತಿ ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿದೆ. ಎಂಡಾಂಜರ್ಡ್ ಕಿನ್ನ ಕ್ರಿಟಿಕಲಿ ಅಂದಂಗೆ ಅಂದ್ರೆ ಕೇವಲ 100-200 ಪಕ್ಷಿಗಳು ಇವತ್ತು ಆ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನಮ್ಮ ದೇಶದಲ್ಲಿ ಇದಾವೆ ಅಂದ್ರೆ ಗಮನಿಸಬೇಕು. ಸೊ ಇದೇ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಬಹಳ ದೊಡ್ಡದಾಗಿರ್ತಕ್ಕಂಥ ಪಕ್ಷಿ. ಆರುವ ಪಕ್ಷಿಗಳಲ್ಲಿಯೇ ಒನ್ ಆಫ್ ದ ಬಿಗ್ಗೆಸ್ಟ್ ಬರ್ಡ್ ಅಂತ ಕರಿಬಹುದು. ಇವತ್ತು IUCN ಕೆಟಗರಿಯಲ್ಲಿ ಕ್ರಿಟಿಕಲ್ CR ಅಲ್ಲಿ ಬಂದಿದೆ, ಗಮನಿಸಬೇಕು. ಇಲ್ಲಿ ಕಾಣಿಸುತ್ತೋ ಇಲ್ವೋ, ಒಂದೇ ನಿಮಿಷ. ಇವಾಗ ನೋಡಿ, CR
ಓಕೆ, ಒಂದೇ ನಿಮಿಷ. ನೋಡಿ, CR ಕ್ಯಾಟಗರಿಲಿ ಬಂದಿದೆ. ಅಂದರೆ ಸೊ ಲೀಸ್ಟ್ ಕನ್ಸರ್ನ್ಡ್ ಅಂದರೆ ಪರವಾಗಿಲ್ಲ, ಹೇರಳವಾಗಿದ್ದಾವೆ, ಅವುಗಳನ್ನು ಅಷ್ಟಾಗಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. NT ಅಂದರೆ ನಿಯರ್ ಥ್ರೆಟನ್ಡು, VU ಅಂದರೆ ವಲ್ನರಬಲ್, EN ಅಂದರೆ ಸೊ ಎಂಡ್ಯಾಂಜರ್ಡ್, CR ಅಂದರೆ ಕ್ರಿಟಿಕಲ್ ಎಂಡ್ಯಾಂಜರ್ಡ್. ಆ ಉಳಿದಿರೋ 100-150 ಹೋಗಿ 5-10 ಉಳಿದ್ರೆ ಸೊ ಮುಗಿದೋಯ್ತದು. ಇನ್ನು ನಾವು ನೋಡೋಕ್ಕೆ ನಮ್ಮ ಯುವ ಪೀಳಿಗೆ ಅಥವಾ ಮುಂದಿನ ಜನ್ರೇಷನು ನಾವೇ ನೋಡಿಲ್ಲ, ಇನ್ನು ಮುಂದಿನ ಜನ್ರೇಷನ್ ಅಂತ ಅದನ್ನು ಪಿಕ್ಚರಲ್ಲಿ ನೋಡಬೇಕಾಗುತ್ತೆ. ಹೀಗೆ ಅತ್ಯಂತ ಭಾರವಾದ ಹಾರುವ ಪಕ್ಷಿಗಳಲ್ಲಿ ಒಂದಾಗಿರ್ತಕ್ಕಂಥ ಬಹಳ ತೀವ್ರವಾದ ಅಳಿವಿನಂಚಿನಲ್ಲಿರ್ತಕ್ಕಂಥ ಗ್ರೇಟ್ ಇಂಡಿಯನ್ ಬಸ್ಟರ್ಡು ಇವತ್ತು ಅದರ ಉಳಿಸುವ ಕಾರ್ಯತಂತ್ರ ನಿಮ್ಮದೇನಿದೆ, ಯಾವ ರೀತಿಯಾಗಿ ನೀವು ಉಳಿಸ್ಬೇಕಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಪ್ಲಾನ್ ಮಾಡಿದ್ದೀರಿ ಅಂತ ಭಾರತದ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರವನ್ನು ಕೇಳಿದೆ. ಅದಕ್ಕೋಸ್ಕರ ಸುದ್ದಿಲಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ರಾಜಸ್ಥಾನದ ಥಾರ್ ಮರುಭೂಮಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಓಕೆ, ಇನ್ನು ಅಲ್ಲಲ್ಲಿ ಲಿಟಲ್ ಪ್ಯಾಚಸ್ ಅಲ್ಲಿ, ಈವನ್ ಕರ್ನಾಟಕದಲ್ಲೂ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲೂ ಕೂಡ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದಾವೆ. ಆದರೆ ಎಲ್ಲೋ 5-10 ಇದಾವೆ. ಸೊ ಅವು ಕೂಡ ಹೋಗ್ಬಿಟ್ರೆ ಮುಗಿತಿನ್ನು, ಅದು ನಾವು ಕೇವಲ ಫೋಟೋಗಳಲ್ಲಿ ನೋಡಬೇಕಾಗುತ್ತೆ. ಓಕೆ, ಸೊ ಇದೇ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಬಹಳ ದೊಡ್ಡ ಪಕ್ಷಿ ಆಗುತ್ತೆ. ಸೊ ಹಿಂದೆ ಎಂಡ್ಯಾಂಜರ್ಡ್ ಆಗಿತ್ತು, ಇವತ್ತು ಕ್ರಿಟಿಕಲಿ ಎಂಡ್ಯಾಂಜರ್ಡ್ ಬಂದಿದೆ. ಸೊ ಇರೋ 100-150 ಬರ್ಡ್ಸ್ ಏನಾದರೂ ಹೋದರೆ ಅಥವಾ ನಶಿಸಿ ಹೋದರೆ ಅದು ಎಕ್ಸ್ಟಿಂಕ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಸುಪ್ರೀಂ ಕೋರ್ಟು ಬಹಳ ಸರ್ಕಾರವನ್ನು ಎಚ್ಚರಿಸ್ತಾ ಇದೆ, ನೀವು ಕಾರ್ಯಕ್ರಮಗಳನ್ನು ತಗೊಂಬರಬೇಕು ಆ ಪಕ್ಷಿಯನ್ನು ಉಳಿಸೋದಕ್ಕೆ. ಯಾಕೆ ಅಂದರೆ ಇದು ಕೇವಲ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಮಾತ್ರ ಕಂಡುಬರುತ್ತೆ. ಅಂದರೆ ಭಾರತ, ಪಾಕಿಸ್ತಾನ, ಸೊ ಈ ಭಾಗದಲ್ಲಿ, ಅಫ್ಘಾನಿಸ್ತಾನ ಈ ಭಾಗದಲ್ಲಿ ಮಾತ್ರ. ಇನ್ನು ನಾವು ಉಳಿಸದೆ ಹೋದ್ರೆ ಹೆಂಗೆ? ಇದನ್ನ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೋಡಿ, ನಮ್ಮ ಭಾರತದ ಹೆಸರೇ ಅದರಲ್ಲಿದೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಅಲ್ವಾ, ಹೆಬ್ಬಾಕ ಅಂತ ಕರಿತೀವಿ. ಸೊ ಓಕೆ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 5. ಇತ್ತೀಚೆಗೆ ಯಾವ ರಾಜ್ಯವು ಶಿಕ್ಷಣ ಪರಿವರ್ತನೆಗಾಗಿ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವ ಅಭಿಯಾನವನ್ನು ಪ್ರಾರಂಭಿಸಿತು? ರೀಸೆಂಟ್ಲಿ ವಿಚ್ ಸ್ಟೇಟ್ ಲಾಂಚ್ಡ್ ದ ಮೈ ಸ್ಕೂಲ್ ಮೈ ಪ್ರೈಡ್ ಕ್ಯಾಂಪೇನ್ ಫಾರ್ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್? ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ ಅಂದರೆ ಸರಿಯಾದ ಉತ್ತರ. ಸೊ ಹಿಮಾಚಲ ಪ್ರದೇಶವು ಇತ್ತೀಚೆಗೆ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವ ಕ್ಯಾಂಪೇನ್ ಅನ್ನು ಪ್ರಾರಂಭ ಮಾಡಿದೆ. ಆ ಮೂಲಕ ಅಪ್ನಾ ವಿದ್ಯಾಲಯ ಎನ್ನುವ ಕಾರ್ಯಕ್ರಮದ ಭಾಗವಾಗಿ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವ ಯೋಜನೆಯನ್ನ, ಅಭಿಯಾನವನ್ನು ಹಿಮಾಚಲ ಪ್ರದೇಶ ತಂದಿದೆ. ಓಕೆ, ಇದರ ಉದ್ದೇಶ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಬೇಕು. ಆ ಮೂಲಕ NEP 2020 ಏನು ತಂದಿದ್ದಾರೆ ಜಾರಿಗೆ, ಸೊ ಅದರ ಮೂಲಕ ಅದಕ್ಕೆ ಒಂದು ಹೊಂದಿಕೊಳ್ಳುವ ಹಾಗೆ ಕಾರ್ಯಕ್ರಮಗಳನ್ನು ತರಬೇಕು ಅಲ್ವಾ, ವೃತ್ತಿ ಸಮಾಲೋಚನೆಯನ್ನು ತರಬೇಕು. ಶಾಲೆಗಳಲ್ಲಿ ಬೋಧನೆ, ಯೋಗ ತರಬೇತಿ, ಆರ್ಥಿಕ ದೇಣಿಗೆಗಳನ್ನು ಕೂಡ ಪಡೆಯಲು ಪ್ರೋತ್ಸಾಹಿಸಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಮೈ ಸ್ಕೂಲ್ ಮೈ ಪ್ರೈಡ್. ಜೊತೆಗೆ ಇಲ್ಲಿ ಏನಾಗುತ್ತೆ, ಯಾರಾದ್ರೂ ಆ ಶಾಲೆಗಳಿಂದ ಪಾಸ್ ಔಟ್ ಆಗಿರ್ತಕ್ಕಂಥವರಿಂದ ದೇಣಿಗೆಗಳನ್ನ ಪಡಿಬೇಕು. ಮೈ ಸ್ಕೂಲ್ ಮೈ ಪ್ರೈಡ್, ನಾನು ಓದಿರ್ತಕ್ಕಂಥ ಸ್ಕೂಲ್ಗೆ ನನ್ನ ಒಂದು ಕಾಣಿಕೆ, ನನ್ನ ಹೆಮ್ಮೆ ಅಂತಕ್ಕಂಥದ್ದು. ಓಕೆ, ಸೊ ಇದನ್ನು ಹಿಮಾಚಲ ಪ್ರದೇಶ ತಂದಿದೆ. ಹಿಮಾಚಲ ಪ್ರದೇಶದಲ್ಲಿ 2 ರಾಜಧಾನಿ ಇದಾವೆ, ಒಂದು ಶಿಮ್ಲಾ ಮತ್ತೊಂದು ಧರ್ಮಶಾಲಾ, ಚಳಿಗಾಲದ ರಾಜಧಾನಿ, ಮತ್ತು ದೊಡ್ಡ ಸಿಟಿ ಶಿಮ್ಲಾ, ಮತ್ತು 12 ಜಿಲ್ಲೆಗಳಿದ್ದಾವೆ. ಅಲ್ಲಿನ ಗವರ್ನರು ಶಿವ್ ಪ್ರತಾಪ್ ಶುಕ್ಲಾರವರು ಮತ್ತು ಮುಖ್ಯಮಂತ್ರಿಗಳು ಸುಖ್ವಿಂದರ್ ಸಿಂಗ್ ಸುಕ್ಕೂರ್ ಅವರು. ನೆಕ್ಸ್ಟ್ ಕ್ವಶನ್ ನಂಬರ್ 6. ಯಾವ ಸಂಸ್ಥೆಯು ವಾರ್ಷಿಕ ಶಿಕ್ಷಣ ವರದಿ ASER ಅನ್ನು ಬಿಡುಗಡೆ ಮಾಡುತ್ತದೆ? ವಿಚ್ ಆರ್ಗನೈಸೇಷನ್ ರಿಲೀಸಸ್ ಆನ್ಯುವಲ್ ಸ್ಟಾಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ASER? ವೆರಿ ಇಂಪಾರ್ಟೆಂಟು. ಸೊ ಬಹಳ ಕಡೆ ಕೇಳಿದರೆ ಕೂಡ ಇದನ್ನ NGO ಪ್ರಥಮ್ ಫೌಂಡೇಶನ್ ಅವರು ರಿಲೀಸ್ ಮಾಡ್ತಾರೆ ಪ್ರತಿ ವರ್ಷ. ವಾರ್ಷಿಕವಾಗಿ ಆನ್ಯುವಲ್ ಸ್ಟಾಟಸ್ ಎಜುಕೇಶನ್ ರಿಪೋರ್ಟ್ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯ ಒಂದು ವಾರ್ಷಿಕ ವರದಿಯನ್ನ ಬಿಡುಗಡೆ ಮಾಡುತ್ತೆ. ಇದು ಯಾವುದೇ ಗವರ್ಮೆಂಟ್ ಸಂಸ್ಥೆ ಅಲ್ಲ, ಬದಲಾಗಿ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗುತ್ತೆ. ಪ್ರಥಮ್ ಫೌಂಡೇಶನ್ ಡೆಲ್ಲಿ ಮೂಲದ್ದು, ಇವರು ಈ ಒಂದು ASER ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಪ್ರಥಮ್ ಫೌಂಡೇಶನ್ ಬಿಯಾಂಡ್ ದ ಬೇಸಿಕ್ಸ್, ಸೊ ಬಿಯಾಂಡ್ ಬೇಸಿಕ್ಸ್ ಆನ್ಯುವಲ್ ಸ್ಟಾಟಸ್ ಎಜುಕೇಶನ್ ರಿಪೋರ್ಟ್ ರೂರಲ್ 2023 ಎನ್ನುವ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಇದು 26 ರಾಜ್ಯಗಳ 28 ಜಿಲ್ಲೆಗಳಲ್ಲಿ 14ರಿಂದ 18 ವರ್ಷ ವಯಸ್ಸಿನ 34,000ಕ್ಕೂ ಹೆಚ್ಚಿನ ಗ್ರಾಮೀಣ ವಿದ್ಯಾರ್ಥಿಗಳ ಸಮೀಕ್ಷೆಯನ್ನ ಮಾಡಿದೆ. ಇದು ಮೂಲಭೂತ ಓದುವಿಕೆ, ಅಂಕಗಣಿತದ ಕೌಶಲ್ಯಗಳು, ಹೀಗೆ ಯುವ ಚಟುವಟಿಕೆಗಳು, ಡಿಜಿಟಲ್ ಜ್ಞಾನ ಮತ್ತು ಶೈಕ್ಷಣಿಕ ಮತ್ತು ವೃತ್ತಿ ಆಕಾಂಕ್ಷೆ ಏನಿದೆ, ಅವ್ರು ಏನಾಗ್ಬೇಕಂತಿದ್ದಾರೆ, ಹುಡುಗರು ಮುಂದೆ ಏನು ಓದಬೇಕು ಮತ್ತು ಏನಾಗಬೇಕು ಅಂತ ಅಲ್ವಾ, ಇಂತಹ ಒಂದು ವಿವರಗಳನ್ನು ಈ ಒಂದು ಆನ್ಯುವಲ್ ಸ್ಟಾಟಸ್ ಎಜುಕೇಶನ್ ರಿಪೋರ್ಟ್ ರೂರಲ್ 2023 ಬಿಯಾಂಡ್ ದ ಬೇಸಿಕ್ಸ್ ಎನ್ನುವ ವರದಿಯಲ್ಲಿ ಪ್ರಥಮ್ ಫೌಂಡೇಶನ್ ಬಿಡುಗಡೆ ಮಾಡಿದೆ. ದ ರಿಪೋರ್ಟ್ ಪ್ರೊವೈಡ್ಸ್ ಎ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಇನ್ ಟು ದ ಎಜುಕೇಶನಲ್ ಲ್ಯಾಂಡ್ಸ್ಕೇಪ್
ರಿವೀಲಿಂಗ್ ದ ಸ್ಟಾಟಸ್ ಆಫ್ ಇಂಡಿಯನ್ ಯೂತ್ಸ್ ಎಬಿಲಿಟೀಸ್ ಅಂಡ್ ಆಸ್ಪಿರೇಷನ್ಸ್. ನಾವೇನಾಗಬೇಕು ಮುಂದೆ ಅನ್ನುವ ಒಂದು ಆಲೋಚನೆ ಮಕ್ಕಳಲ್ಲಿ ಹೇಗಿದೆ ಅನ್ನೋದನ್ನ ಈ ಒಂದು ರಿಪೋರ್ಟು ಬಹಿರಂಗಪಡಿಸುತ್ತದೆ. ಪ್ರಥಮ್ ಫೌಂಡೇಶನ್ ಮುಂಬೈ ಮತ್ತು ದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ರುಕ್ಮಿಣಿ ಬ್ಯಾನರ್ಜಿರವರು ಇದರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ. ಸೊ ಫೌಂಡರು ಮಾಧವ್ ಚವಾಣ್. ಸೊ ಗಮನಿಸಬೇಕು, ಪ್ರಥಮ್ ಫೌಂಡೇಶನ್. ಇದಕ್ಕೆ 2021ರಲ್ಲಿ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಸಿಕ್ಕಿತ್ತು ಮತ್ತು ಮೋಸ್ಟ್ಲಿ ಮ್ಯಾಗ್ಸೆಸ್ ಅವಾರ್ಡ್ ಕೂಡ ಸಿಕ್ಕಿತ್ತು ಅನಿಸುತ್ತೆ. ಒಂದ್ಸಲ ಗಮನಿಸಿ, ಸುದ್ದಿಲಿದೆ ಪ್ರಥಮ್ ಫೌಂಡೇಶನ್. ಅದರ ವರದಿ ಇದೆ, ವರದಿಯಲ್ಲಿ ಅಷ್ಟೇ ಡೀಟೇಲ್ಸ್ ಏನು ಕೇಳಲ್ಲ, ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇತ್ತೀಚೆಗೆ ಯಾವ ರಾಜ್ಯವು ಮಹತಾರಿ ವಂದನಾ ಯೋಜನೆಯನ್ನು ಪ್ರಾರಂಭಿಸಿತು? ವಿಚ್ ಸ್ಟೇಟ್ ರೀಸೆಂಟ್ಲಿ ಲಾಂಚ್ಡ್ ದ ಮಹತಾರಿ ವಂದನಾ ಯೋಜನಾ? ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ. ಅಂದ್ರೆ ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ. ಮಹತಾರಿ ವಂದನಾ ಯೋಜನೆ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ತಂದಿದ್ವಿ, ಕರ್ನಾಟಕದ ಹೊಸ ಸರ್ಕಾರ ಅಲ್ವಾ. ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಗೆ ಅಥವಾ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡ್ತಕ್ಕಂಥ ಯೋಜನೆ ಆಗಿತ್ತು. ಅದೇ ರೀತಿಯಾಗಿ ಮಧ್ಯಪ್ರದೇಶ ಲಾಡ್ಲಿ ಬೆಹನಾ ಯೋಜನೆಯನ್ನ ತಂದಿತ್ತು ಅಲ್ವಾ. ಅದೇ ರೀತಿಯಾಗಿ ಪಕ್ಕದ ಛತ್ತೀಸ್ಗಢ ರಾಜ್ಯ ಕೂಡ ವಾರ್ಷಿಕವಾಗಿ 12,000 ರೂಪಾಯಿಗಳನ್ನು ನೀಡುವ ಮಹತಾರಿ ವಂದನಾ ಯೋಜನೆಯನ್ನ ತಂದಿದೆ. ಸೊ ಈ ರೀತಿ ಯೋಜನೆಗಳು ಬಹಳ ಸುದ್ದಿಲಿರ್ತವೆ, ಗಮನಿಸಬೇಕು. ಮಾಸಿಕ 1,000 ರೂಪಾಯಿ, ವರ್ಷಕ್ಕೆ 12,000 ರೂಪಾಯಿಗಳನ್ನು ನೀಡ್ತಕ್ಕಂಥ ಮಧ್ಯಪ್ರದೇಶದ ಯೋಜನೆ ಲಾಡ್ಲಿ ಬೆಹನಾ ಯೋಜನೆ, ಅದು 2,000 ರೂಪಾಯಿ ಇರಬೇಕು. ಛತ್ತೀಸ್ಗಢದ ಮಹತಾರಿ ವಂದನಾ ಯೋಜನೆ ಸೊ 1,000 ರೂಪಾಯಿ ತಿಂಗಳಿಗೆ ಆಗುತ್ತೆ. ಇನ್ನು ಛತ್ತೀಸ್ಗಢದ ರಾಜಧಾನಿ ನವರಾಯ್ಪುರ ಆಗುತ್ತೆ. ವಿಶ್ವಭೂಷಣ್ ಹರಿಚಂದನ್ ಅವರು ರಾಜ್ಯಪಾಲರಾದ್ರೆ ವಿಷ್ಣು ದೇವ್ ಸಾಯಿರವರು ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾರೆ. ಇನ್ನು ಕ್ವಶನ್ ನಂಬರ್ 8. ರೋಹಿತ್ ಶರ್ಮಾ ಅವರು 2023ರ ICC ಪುರುಷರ ODI ತಂಡದ ನಾಯಕರಾಗಿ ನೇಮಕಗೊಂಡಿದ್ದಾರೆ. ರೋಹಿತ್ ಶರ್ಮಾ ನೇಮ್ಡ್ ಕ್ಯಾಪ್ಟನ್ ಆಫ್ ICC ಮೆನ್ಸ್ ODI ಟೀಮ್ ಆಫ್ 2023. ಹಾಗಾದ್ರೆ ಏನಿದೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೋಡೋಣ. ವರ್ಷದ ICC ಏಕದಿನ ತಂಡಕ್ಕೆ ರೋಹಿತ್ ನಾಯಕ. 2023ನೇ ವರ್ಷದ ICC ಏಕದಿನ ತಂಡ. ಇಲ್ಲಿ 2023ಕ್ಕೆ ICC ಅವರು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಮಿಟಿ ಅವರು, ಇವ್ರು ಏನ್ ಮಾಡಿದ್ದಾರೆ, ICC ಅವರು ಇಲ್ಲಿ ಫಸ್ಟ್ ODI, ಸೆಕೆಂಡ್ ಒನ್ ಟೆಸ್ಟ್, ಮೂರನೇದು T20. ಹೀಗೆ ಈ 3 ವಿಭಾಗಗಳಲ್ಲಿ ಬೆಸ್ಟ್ ಪ್ಲೇಯರ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ವರ್ಲ್ಡ್ ಅಲ್ಲಿ ಬೆಸ್ಟ್ ಪ್ಲೇಯರ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಒಂದು ಟೀಮ್ ಅನ್ನು ಮಾಡ್ತಾರೆ ಅಲ್ವಾ. ಈ ಟೀಮಲ್ಲಿ ಸೊ ಯಾರು ನಾಯಕ, ಕ್ಯಾಪ್ಟನ್ ಯಾರು, ODIಗೆ, ಟೆಸ್ಟ್ಗೆ ಯಾರು ಕ್ಯಾಪ್ಟನ್ ಮತ್ತು T20ಗೆ ಯಾರು ಕ್ಯಾಪ್ಟನ್ ಅಂತ ಅಲ್ವಾ. ಈಗ ODI ಅಥವಾ ಒಂದು ದಿನದ ICC ಏಕದಿನ ತಂಡಕ್ಕೆ ನಾಯಕನಾಗಿ ರೋಹಿತ್ ಶರ್ಮಾ ಸೆಲೆಕ್ಟ್ ಆಗಿದ್ದಾರೆ. ಓಕೆ. ಸೊ ಅದೇ ರೀತಿಯಾಗಿ ಈ ಒಂದು ತಂಡದಲ್ಲಿ ಕೇವಲ ಕ್ಯಾಪ್ಟನ್ ಅಷ್ಟೇ ಅಲ್ವಲ್ಲ, ಇನ್ನು ಬೇರೆ ಟೀಮ್ ಮೆಂಬರ್ಸ್ ಇರ್ಬೇಕು. ಅದರಲ್ಲಿ ಈವನ್ ನಮ್ಮ ಭಾರತದ ವಿರಾಟ್ ಕೊಹ್ಲಿ ಅಥವಾ ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್ ಇವರು ಕೂಡ ಆಯ್ಕೆ ಆಗಿದ್ದಾರೆ ODIಯಲ್ಲಿ. ಅದೇ ತರ ಟೆಸ್ಟ್ಗೆ ಯಾರು ನಾಯಕ ಅಂದ್ರೆ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್. ನೋಡಿ, ಆಲ್ರೌಂಡರ್ ರವೀಂದ್ರ ಜಡೇಜಾ, ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು ವರ್ಷದ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ವೇಗಿ ಪ್ಯಾಟ್ ಕಮಿನ್ಸ್ ಅವರು ಈ ತಂಡದ ನಾಯಕರಾಗಿದ್ದಾರೆ. ಟೆಸ್ಟ್ ಪ್ಯಾಟ್ ಕಮಿನ್ಸ್. ಸೊ ಆಸ್ಟ್ರೇಲಿಯಾದವರು ವರ್ಲ್ಡ್ ಕಪ್ ಗೆದ್ದಿರಲ್ವಾ, ನಮ್ಮ ಭಾರತದಲ್ಲಿ ನಡೆದಿದ್ದು. ಸೊ ಅದರ ನಾಯಕ ಪ್ಯಾಟ್ ಕಮಿನ್ಸ್ ಟೆಸ್ಟ್ ತಂಡದ ನಾಯಕ ಆಗಿದ್ದಾರೆ, ICC ಟೆಸ್ಟ್ ತಂಡದ ನಾಯಕ. ಇನ್ನು T20ಯಲ್ಲಿ ಕೂಡ ಜೈಸ್ವಾಲ್, ಸೂರ್ಯಕುಮಾರ್ ಮತ್ತು ಹರ್ಷದೀಪ್ ಅವರು ಕೂಡ ಸ್ಥಾನ ಪಡೆದಿದ್ದಾರೆ. ಒಟ್ಟಾರೆಯಾಗಿ ICC ಏಕದಿನ ತಂಡಕ್ಕೆ ರೋಹಿತ್ ಅವರು ನಾಯಕ ಆಗಿದ್ದಾರೆ, ಗಮನಿಸಬೇಕು. ಸೊ ಅದರಲ್ಲಿ ಭಾರತೀಯರು ಕೂಡ ಸೇರಿದ್ದಾರೆ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಪ್ರಹ್ಲಾದ್ ಜೋಶಿ ಅವರು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ 2ನೇ ರಾಜ್ಯ ಗಣಿಗಾರಿಕೆ ಸಚಿವರ ಸಮ್ಮೇಳನವನ್ನು ಉದ್ಘಾಟಿಸಿದರು. ಪ್ರಹ್ಲಾದ್ ಜೋಶಿ ರವರು ಇನಾಗ್ರೇಟೆಡ್ ದ ಸೆಕೆಂಡ್ ಸ್ಟೇಟ್ ಮೈನಿಂಗ್ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ಇನ್ ಭೂಪಾಲ್. ಇತ್ತೀಚೆಗೆ 2ನೇ ಸ್ಟೇಟ್ ಮೈನಿಂಗ್ ಮಿನಿಸ್ಟರ್ ಕಾನ್ಫರೆನ್ಸ್ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ, ಮಧ್ಯಪ್ರದೇಶದ ಭೂಪಾಲಲ್ಲಿ. ಓಕೆ, ಮಧ್ಯಪ್ರದೇಶದ ರಾಜಧಾನಿ ಭೂಪಾಲಲ್ಲಿ ಈ ರೀತಿಯ 2ನೇ ರಾಜ್ಯ ಗಣಿಗಾರಿಕೆ ಸಚಿವರ ಸಮ್ಮೇಳನ. ಅಂದ್ರೆ ಎಲ್ಲ ರಾಜ್ಯಗಳಲ್ಲೂ ಗಣಿ ಸಚಿವರು ಇರ್ತಾರಲ್ವ, ಆ ಗಣಿ ಸಚಿವರ ಮೀಟಿಂಗ್ ಅನ್ನಂಗೆ ಅರ್ಥ. ಅದನ್ನ ಕೇಂದ್ರದ ಗಣಿ ಸಚಿವರಾಗಿರ್ತಕ್ಕಂಥ ಸೆಂಟ್ರಲ್ ಕ್ಯಾಬಿನೆಟ್ ಗಣಿ ಸಚಿವರು, ಮೈನಿಂಗ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಿದ್ರು ಅಷ್ಟೇ. ಎಲ್ಲಿ ನಡೆದಿತ್ತು? ಮಧ್ಯಪ್ರದೇಶದ ಭೂಪಾಲಲ್ಲಿ ನಡೆದಿತ್ತು. ಸೊ ನೋಡಿ, ಮಧ್ಯಪ್ರದೇಶದ ಭೂಪಾಲಲ್ಲಿ ನಡೆದ ಗಣಿ ಇಲಾಖೆ ಮಂತ್ರಿಗಳ ಸಮ್ಮೇಳನದಲ್ಲಿ ಕರ್ನಾಟಕಕ್ಕೆ ಸಂದ ಪ್ರಶಂಸನಾ ಪ್ರಶಸ್ತಿಯನ್ನ ಗಣಿಗಾರಿಕೆ ಮತ್ತು ಭೂ ವಿಜ್ಞಾನ ಸಚಿವ SS ಮಲ್ಲಿಕಾರ್ಜುನ್ ಅವರು ಸ್ವೀಕರಿಸಿದ್ರು. ಕೇಂದ್ರದ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ.
ಸೆಕೆಂಡ್ ಸ್ಟೇಟ್ ಮೈನಿಂಗ್ ಮಿನಿಸ್ಟರ್ಸ್ ಕಾನ್ಫರೆನ್ಸ್ 23 ಜನವರಿ 2024. ಸೊ ಭೋಪಾಲಲ್ಲಿ. ಓಕೆ, ಇನ್ನು ಕ್ವಶನ್ ನಂಬರ್ 10, BWF ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್. ಈ ಒಂದು ಫೆಡರೇಷನ್ ಬ್ಯಾಡ್ಮಿಂಟನ್ ನಲ್ಲಿ ಶ್ರೇಯಾಂಕಗಳನ್ನು ರ್ಯಾಂಕಿಂಗ್ ಅನ್ನು ಕೊಡುತ್ತೆ. ಆ ರ್ಯಾಂಕಿಂಗ್ ಹೊರ ಬಂದಿದ್ದಾವೆ. ಅದರಲ್ಲಿ ವಿಶೇಷತೆ ಏನಂದ್ರೆ ನಮ್ಮ ಭಾರತದ ನಂಬರ್ 1 ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಇವರು ಮತ್ತು ಈ ಕಡೆ ಇರ್ತಕ್ಕಂಥ ಚಿರಾಗ್ ಶೆಟ್ಟಿ ಇವರಿಬ್ಬರಿಗೂ ಈ ವರ್ಷದ 2023ನೇ ಸಾಲಿನ ಭಾರತದ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಗೌರವವಾಗಿರ್ತಕ್ಕಂಥ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅನ್ನು ನೀಡಿ ಭಾರತ ಸರ್ಕಾರ ಗೌರವಿಸಿದೆ. ಅದೇ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಈ ಒಂದು ಜೋಡಿ ಡಬಲ್ಸ್ ಅಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದೆ. ಕಳೆದ 2 ವಾರಗಳ ಅವಧಿಯಲ್ಲಿ ಅಮೋಘ ಪ್ರದರ್ಶನ ನೀಡಿರುವ ಭಾರತದ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಮಂಗಳವಾರ ಪ್ರಕಟವಾದ ವಿಶ್ವ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ರ್ಯಾಂಕಿಂಗ್ ಅಲ್ಲಿ ಅಗ್ರ ಸ್ಥಾನಕ್ಕೆ ಏರಿದರೆ ಸುದ್ದಿಲಿದರೆ ಗಮನಿಸಬೇಕು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಬ್ಯಾಡ್ಮಿಂಟನ್ ಕ್ರೀಡಾ ಕ್ಷೇತ್ರಕ್ಕೆ. ಭಾರತದ ಆಟಗಾರರ ಪೈಕಿ ಎಚ್.ಎಸ್. ಪ್ರಣಯ್ ಅವರು 8ನೇ ಕ್ರಮಾಂಕದಲ್ಲಿದ್ದಾರೆ. ಲಕ್ಷ್ಯ ಸೇನು, ಕಿದಂಬಿ ಶ್ರೀಕಾಂತ್, ಪ್ರಿಯಾಂಶು ರಾಜವತ್ ಅವರು ಕ್ರಮವಾಗಿ 19, 25, 30ನೇ ಸ್ಥಾನದಲ್ಲಿದ್ದಾರೆ. ಇವರು ಯಾವ್ಯಾವ ರ್ಯಾಂಕಿಂಗ್ ಅನ್ನೋಕ್ಕಿಂತ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಕೇಳ್ತಾರೆ, ಅದಕ್ಕೋಸ್ಕರ. ಓಕೆ, ಸೊ ಸಾತ್ವಿಕ್ ಚಿರಾಗ್ ನಂಬರ್ 1. ಇದೇನು ಮೊದಲಲ್ಲ, ಆಲ್ರೆಡಿ ಆಗಿದ್ರು, ಸ್ವಲ್ಪ ಮತ್ತೆ ಸೆಕೆಂಡ್ ಸ್ಥಾನಕ್ಕೆ ಹೋಗಿದ್ರು, ಮತ್ತೆ ಈಗ ಮೊದಲನೇ ಸ್ಥಾನಕ್ಕೆ ಬಂದಿದ್ದಾರೆ. ಓಕೆ, ಸೊ ವರ್ಲ್ಡ್ ನಂಬರ್ 1 ಮೆನ್ಸ್ ಡಬಲ್ ಚಿರಾಗ್ ಶೆಟ್ಟಿ, ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ. ಸೊ ಇವರು ಈಗ ನಂಬರ್ 1 ಆಗಿದ್ದಾರೆ. ಜೊತೆಗೆ ಇವರಿಗೆ ಯಾವ ಅವಾರ್ಡ್ ಅಂತ ಹೇಳಿದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಈ ವರ್ಷ ದೊರಕಿದೆ, ಹಾಗಾಗಿ ಸುದ್ದಿಲಿದ್ದಾರೆ. ಇನ್ನು ಕ್ವಶನ್ ನಂಬರ್ 11, BCCI ತನ್ನ ಪ್ರಶಸ್ತಿಗಳನ್ನ ಅನೌನ್ಸ್ ಮಾಡಿದೆ. ರವಿ ಶಾಸ್ತ್ರಿ ಫಾರೂಕ್ ಇಂಜಿನಿಯರ್ ಅವರಿಗೆ ಜೀವಮಾನದ ಸಾಧನೆಯನ್ನ ಗೌರವವನ್ನು ನೀಡಲಾಗಿದೆ. BCCI ಅವಾರ್ಡ್ಸ್ 2023 ರವಿ ಶಾಸ್ತ್ರಿ ಫಾರೂಕ್ ಇಂಜಿನಿಯರ್ ರಿಸೀವ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಸೊ ಹಾಗಾದ್ರೆ ಏನಿದೆ ನ್ಯೂಸ್ ಐಟಮ್? ಫಾರೂಕ್ ಮತ್ತು ರವಿ ಶಾಸ್ತ್ರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ. ಹಿರಿಯ ಕ್ರಿಕೆಟಿಗರಾದ ಫಾರೂಕ್ ಇಂಜಿನಿಯರ್ ಮತ್ತು ರವಿ ಶಾಸ್ತ್ರಿ ಅವರಿಗೆ BCCI ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ, ಇದ್ರ ಹೆಸರೇನಂದ್ರೆ ಕರ್ನಲ್ CK ನಾಯ್ಡು ಜೀವಮಾನ ಸಾಧನ ಪ್ರಶಸ್ತಿ ಅಂತ ಕರಿತೀವಿ. ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ BCCI ಅಧ್ಯಕ್ಷ ರೋಜರ್ ಬಿನ್ನಿ ಮತ್ತು ಕಾರ್ಯದರ್ಶಿ ಜೈ ಶಾರ್ ಅವರು ಫಾರೂಕ್ ಮತ್ತು ಶಾಸ್ತ್ರಿ ಅವರಿಗೆ ಸ್ಮರಣಿಕೆ ನೀಡಿದ್ರು. ಒಬ್ಬರು ಹಿರಿಯ ಕ್ರಿಕೆಟಿಗರು ಫಾರೂಕ್ ಇಂಜಿನಿಯರ್. ಸೊ ಇವರು ಫಾರೂಕ್ ಇಂಜಿನಿಯರ್ ಗೊತ್ತಿದೆ, ಮತ್ತು ಈ ಕಡೆ ಇವರವರು ರವಿ ಶಾಸ್ತ್ರಿ ಭಾರತದ ಕೋಚ್ ಆಗಿದ್ರು ಕೂಡ ಇತ್ತೀಚೆಗೆ. ಸೊ ವಿಕೆಟ್ ಕೀಪರ್ ಮತ್ತು ಅದ್ಭುತ ಬ್ಯಾಟ್ಸ್ಮನ್ ಆಗಿದ್ದಂತಹ ಫಾರೂಕ್ ಇಂಜಿನಿಯರ್ ಅವರು 1961ರಿಂದ 75ರವರೆಗೆ ಭಾರತದ ತಂಡದ ಪರ ಆಡಿದ್ರು. ಅದಾದ್ಮೇಲೆ ರವಿ ಶಾಸ್ತ್ರಿಯರವರು 1981-92ರ ಅವಧಿಯಲ್ಲಿ ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿದ್ರು. ಒಬ್ಬ ಒಳ್ಳೆ ಸ್ಫೋಟಕ ಬ್ಯಾಟ್ಸ್ಮನ್ ಕೂಡ ಆಗಿದ್ದರು ರವಿ ಶಾಸ್ತ್ರಿಯರವರು. ಜೊತೆಗೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗರ ಪ್ರಶಸ್ತಿ ಪುರುಷರ ವಿಭಾಗದಲ್ಲಿ ಶುಭಮನ್ ಗಿಲ್, ಜಸ್ಪ್ರೀತ್ ಬೂಮ್ರಾ, ಆರ್ ಅಶ್ವಿನ್, ಮೊಹಮ್ಮದ್ ಶಮಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ದೀಪ್ತಿ ಶರ್ಮಾ, ಸ್ಮೃತಿ ಮಂದಾನ ಅವರನ್ನ ಸನ್ಮಾನಿಸಲಾಯಿತು. ಓಕೆ, ಸೊ ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCI. ಸೊ ಅಧ್ಯಕ್ಷರು ನಮ್ಮ ಕರ್ನಾಟಕದ ರೋಜರ್ ಬಿನ್ನಿ ಮತ್ತು ಸೆಕ್ರೆಟರಿ ಜೈಶಾರ್ ಅವರಿದ್ದಾರೆ. ಮೆನ್ಸ್ ಕೋಚು ರಾಹುಲ್ ದ್ರಾವಿಡ್, ವುಮೆನ್ಸ್ ಕೋಚು ಅಮುಲ್ ಮುಜಮ್ದಾರ್ ಇದ್ದಾರೆ. ಒಟ್ಟಾರೆಯಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಥವಾ CK ನಾಯ್ಡು ಅವಾರ್ಡ್ ಅನ್ನ ಫಾರೂಕ್ ಇಂಜಿನಿಯರ್ ಮತ್ತು ರವಿ ಶಾಸ್ತ್ರಿ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಜಯಚಾಮರಾಜೇಂದ್ರ ಮೃಗಾಲಯ ಮೈಸೂರು. ಸೊ ಅಲ್ಲಿಂದ ಹಂಪಿ ಮೃಗಾಲಯಕ್ಕೆ ಒಂದು ಜಿರಾಫೆಯನ್ನ ಕಳಿಸಿದ್ದಾರೆ. ಅದರ ಹೆಸರು ಶಂಕರ. ಜಿರಾಫೆ ನೇಮ್ಡ್ ಶಂಕರ ವಾಸ್ ಸೆಂಟ್ ಫ್ರಮ್ ಜಯಚಾಮರಾಜೇಂದ್ರ ಜೂ ಟು ಹಂಪಿ ಜೂ. ಸೊ ಏನಿದೆ ನ್ಯೂಸ್ ಐಟಮ್? ಹಂಪಿ ಸೇರಿದ ಮೈಸೂರಿನ ಶಂಕರ ಮೈಸೂರು ನಗರದ ಚಾಮರಾಜೇಂದ್ರ ಮೃಗಾಲಯದಿಂದ ಹಂಪಿ ಮೃಗಾಲಯಕ್ಕೆ ಶಂಕರ ಎಂಬ ಹೆಸರಿನ 2.5 ವರ್ಷದ ಗಂಡು ಜಿರಾಫೆಯನ್ನು ಕಳುಹಿಸಲಾಯಿತು. ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಆದೇಶದ ಅನ್ವಯ ಮೈಸೂರು ಮೃಗಾಲಯದಲ್ಲಿದ್ದಂತಹ 9 ಜಿರಾಫೆಗಳ ಪೈಕಿ 2.5 ವರ್ಷದ ಶಂಕರ ಎಂಬುವ ಒಂದು ಜಿರಾಫೆಯನ್ನ ಈಗ ಹಂಪಿ ಮೃಗಾಲಯಕ್ಕೆ ಕಳಿಸಿದ್ದಾರೆ. ಇದು ಪ್ರಾಣಿ ವಿನಿಮಯ ಯೋಜನೆಯಡಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಈಗ ಆಲ್ರೆಡಿ ಒಂದು ಹೆಣ್ಣು ಜಿರಾಫೆಯನ್ನು ಈಗ ಆಲ್ರೆಡಿ ಕಳಿಸಿದ್ರಂತೆ ಹಂಪಿ ಮೃಗಾಲಯಕ್ಕೆ. ಸೊ ಮತ್ತೊಂದು ಸೇರ್ಕೊಂಡಿದೆ. ಸೊ ಹಾಗಾದ್ರೆ ಹಂಪಿ ಮೃಗಾಲಯದ ಹೆಸರೇನು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಜುವಲಾಜಿಕಲ್ ಪಾರ್ಕ್ ಹಂಪಿ. ಸೊ ಹಂಪಿ ಬಳಿಯ ಕಮಲಾಪುರದಲ್ಲಿ ಇದೆ ಆಕ್ಚುಲಿ.
ಇನ್ನು ಮೈಸೂರು ಜೂ ಇಂದ ಹಂಪಿ ಜೂಗೆ ಅಟಲ್ ಬಿಹಾರಿ ವಾಜಪೇಯಿ ಜುವಲಾಜಿಕಲ್ ಪಾರ್ಕ್ಗೆ ಸ್ಥಳಾಂತರ ಮಾಡಲಾಗಿದೆ. ಹಾಗಾದರೆ ಕರ್ನಾಟಕದಲ್ಲಿ ಕೆಲವೊಂದು ಜುವಲಾಜಿಕಲ್ ಪಾರ್ಕ್ ಯಾವ್ಯಾವಿದ್ದಾವೆ, ಜೂಗಳು ಯಾವ್ಯಾವಿದ್ದಾವೆ ಅಂತ ನೋಡೋದಾದ್ರೆ ಶ್ರೀ ಜಯಚಾಮರಾಜೇಂದ್ರ ಜುವಲಾಜಿಕಲ್ ಗಾರ್ಡನ್ಸ್ ಮೈಸೂರು 1, ಬನ್ನೇರ್ಘಟ್ಟ ಜುವಲಾಜಿಕಲ್ ಪಾರ್ಕ್ ಬೆಂಗಳೂರು, ಅಟಲ್ ಬಿಹಾರಿ ವಾಜಪೇಯಿ ಜುವಲಾಜಿಕಲ್ ಪಾರ್ಕ್ ಕಮಲಾಪುರ ಹೊಸಪೇಟೆ ಹಂಪಿ ಹತ್ರ, ಚಿಲ್ಡ್ರನ್ ಡೀರ್ ಪಾರ್ಕ್ ಮಿನಿ ಜೂ ಬಳ್ಳಾರಿ, ಮಿನಿ ಜೂ ಕಿತ್ತೂರು ರಾಣಿ ಚೆನ್ನಮ್ಮ ನಿಸರ್ಗಧಾಮ ಬೆಳಗಾವಿ, ಇಂದಿರಾ ಪ್ರಿಯದರ್ಶಿನಿ ಪ್ರಾಣಿ ಸಂಗ್ರಹಾಲಯ ಆನಗೋಡು ದಾವಣಗೆರೆ ಹತ್ರ, ಚಿಲ್ಡ್ರನ್ ಪಾರ್ಕ್ ಮಿನಿ ಜೂ ಗುಲ್ಬರ್ಗ, ಚಿಲ್ಡ್ರನ್ ಪಾರ್ಕ್ ಮಿನಿ ಜೂ ಬಿಂಕದಕಟ್ಟಿ ಗದಗ, ಟೈಗರ್ ಅಂಡ್ ಲಯನ್ ಸಫಾರಿ ತಾವರೆಕೊಪ್ಪ ಶಿವಮೊಗ್ಗ ಮತ್ತು ಆಡುಮಲ್ಲೇಶ್ವರ ಮಿನಿ ಜೂ ಚಿತ್ರದುರ್ಗ. ಹೀಗೆ ಒಟ್ಟು 9 ಜೂಗಳನ್ನು ನಮ್ಮ ZAK ಅಂತ ಕರಿತೀವಿ, ಜೂ ಅಥಾರಿಟಿ ಆಫ್ ಕರ್ನಾಟಕದ ಅಡಿಯಲ್ಲಿ ಇದಾವೆ, ಗಮನಿಸಬೇಕು. ಅದರಲ್ಲಿ ಒಂದು ಅಟಲ್ ಬಿಹಾರಿ ವಾಜಪೇಯಿ ಜುವಲಾಜಿಕಲ್ ಪಾರ್ಕ್ ಕಮಲಾಪುರ ಅಥವಾ ಹಂಪಿ. ಕ್ವಶನ್ ನಂಬರ್ 13, ಮೊದಲನೇ ಬೆಂಗಳೂರು ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ಸ್ ಓಪನ್ ಚೆಸ್ ಪಂದ್ಯಾವಳಿ ಇತ್ತೀಚೆಗೆ ಆರಂಭವಾಯಿತು. ಸೊ ಅದು ಸುದ್ದಿಲಿದೆ. ಸೊ ಬೆಂಗಳೂರು ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ಓಪನ್ ಚೆಸ್ ಟೂರ್ನಮೆಂಟ್ 2024 ಇದು ಮೊದಲನೇ ಆವೃತ್ತಿ ಆಗುತ್ತೆ. ಸೊ ಏನಿದೆ ನ್ಯೂಸ್ ಐಟಮ್, ಗ್ರ್ಯಾಂಡ್ ಮಾಸ್ಟರ್ ಚೆಸ್ಗೆ ಚಾಲನೆ. ನೋಡಿ, ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಜೊತೆ ಚೆಸ್ ಆಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ಸ್ ಓಪನ್ ಚೆಸ್ ಟೂರ್ನಿಗೆ ಚಾಲನೆಯನ್ನ ನೀಡಿದರು. ಓಕೆ, ಸೊ ಬೆಂಗಳೂರು ನಗರ ಜಿಲ್ಲಾ ಸಂಸ್ಥೆಯು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಮೊದಲ ಬೆಂಗಳೂರು ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ಸ್ ಓಪನ್ ಚೆಸ್ ಟೂರ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಿಶ್ವನಾಥನ್ ಆನಂದ್ ಅವರು ಕೂಡ ವಿಶ್ವ ಚಾಂಪಿಯನ್ ಪ್ರಸ್ತುತ ಇದ್ರು. ಓಕೆ, ಸೊ ಇದು ಫಸ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ಓಪನ್ ಚೆಸ್ ಟೂರ್ನಮೆಂಟ್ ಆಗುತ್ತೆ 18 to 26 ಜನವರಿ 2024. ಸೊ 20 ದೇಶಗಳ 2,500ಕ್ಕಿಂತ ಅಧಿಕ ಪಾರ್ಟಿಸಿಪೆಂಟ್ಸ್ ವಿತ್ ಗ್ರ್ಯಾಂಡ್ ಮಾಸ್ಟರ್ ಕೂಡ ಬಂದಿದ್ರು. ಸೊ 50 ಲಕ್ಷ ಒಟ್ಟು ಪ್ರೈಸ್ ಮನಿ ಕೂಡ ಅಲ್ಲಿತ್ತು. ಸೊ ಇದರಲ್ಲಿ ಯಾರು ಗೆದ್ರು ಏನು ಅಂತ ನೋಡೋದಾದ್ರೆ ಮಿತ್ರಾಬಾ ಗುಹಾ ಚಾಂಪಿಯನ್. ಸೊ ಪಶ್ಚಿಮ ಬಂಗಾಳದ ಗ್ರ್ಯಾಂಡ್ ಮಾಸ್ಟರ್ ಮಿತ್ರಾಬಾ ಗುಹಾ ಅವರು ಮೊದಲ ಬೆಂಗಳೂರು ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಟೂರ್ನಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ ಮಿತ್ರಾಬಾ ಗುಹಾ ಮಿಡ್ಲ್ ಅಲ್ಲಿ ಇರ್ತಕ್ಕಂಥವ್ರು. ಇನ್ನು 2ನೇ ಸ್ಥಾನ ಮತ್ತು 3ನೇ ಸ್ಥಾನ ಯಾರಿಗೆ ಬಂತು? ಕ್ರಮವಾಗಿ ರಾಷ್ಟ್ರೀಯ ಚಾಂಪಿಯನ್ SP ಸೇತುರಾಮನ್ ಅವರು 2ನೇ ಸ್ಥಾನದಲ್ಲಿ ಮತ್ತು ಇಂಗ್ಲೆಂಡ್ನ ನೈಜಲ್ ಶಾಟ್ ಅವರು 3ನೇ ಸ್ಥಾನವನ್ನ ಪಡೆದರು. ಮಿತ್ರಾಬಾರ್ ಅವರು ಟ್ರೋಫಿ ಜೊತೆ 4.5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೂಡ ಪಡೆದರು. ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ಈ ಒಂದು ಮೊದಲ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ಸ್ ಓಪನ್ ಚೆಸ್ ಟೂರ್ನಮೆಂಟ್ ಅನ್ನ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿತ್ತು. ಅದರಲ್ಲಿ ಮಿತ್ರಬಾ ಗುಹಾರ್ ಅವರು ಮೊದಲನೇ ಸ್ಥಾನವನ್ನ ಪಡೆದಿದ್ದಾರೆ. ಇನ್ನು ಕ್ವಶನ್ ನಂಬರ್ 14, ಕಿತ್ತೂರು ಇನ್ನು ಮುಂದೆ ಚೆನ್ನಮ್ಮನ ಕಿತ್ತೂರು ಎಂದು ಮರುನಾಮಕರಣ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ದ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ರೀನೇಮ್ ಕಿತ್ತೂರು ಆಸ್ ಚೆನ್ನಮ್ಮನ ಕಿತ್ತೂರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕನ್ನ ಚೆನ್ನಮ್ಮನ ಕಿತ್ತೂರು ಎಂದು ಮರುನಾಮಕರಣ ಮಾಡಲು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಜೊತೆಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಯಾಳ PH ಗ್ರಾಮವನ್ನ ಆರೂಢ ನಂದಿಯಾಳ ಎಂದು ಮರುನಾಮಕರಣವನ್ನು ಮಾಡಲು ಸಚಿವ ಸಂಪುಟ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಪ್ರಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ ಅಂತ ಕರಿತೀವಿ. 23 ಅಕ್ಟೋಬರ್ 1778 ಬೆಳಗಾವಿಯ ಕಾಕತಿಯಲ್ಲಿ ಜನನ. 21 ಫೆಬ್ರವರಿ 1829 ತಮ್ಮ 50ನೇ ವಯಸ್ಸಿನಲ್ಲಿ ಬೆಳಗಾವಿಯ ಬೈಲವಂಗಲದಲ್ಲಿ ಮರಣವನ್ನು ಪಡೆದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಹೆಸರಿನಲ್ಲಿಯೇ ಆ ಕಿತ್ತೂರನ್ನು ಚೆನ್ನಮ್ಮನ ಕಿತ್ತೂರು ಎಂದು ಮರುನಾಮಕರಣವನ್ನು ಮಾಡಲು ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಕ್ವಶನ್ ನಂಬರ್ 15, ಜನವರಿ 2024ರ 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ. ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಕಲ್ಚರಲ್ ಲೀಡರ್ ಆಫ್ ಕರ್ನಾಟಕ ಜಗಜ್ಯೋತಿ ಬಸವೇಶ್ವರ. ಇದನ್ನ ರಾಜ್ಯ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದೆ. ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಕಡ್ಡಾಯವಾಗುತ್ತೆ. ಓಕೆ, ಅಣ್ಣನೇ ಕನ್ನಡದ ಸಾಂಸ್ಕೃತಿಕ ನಾಯಕ. ಮಹಾರಾಷ್ಟ್ರದ ಶಿವಾಜಿ ಅಂತ ಕರ್ನಾಟಕಕ್ಕೆ ಬಸವೇಶ್ವರ. ಮಠಾಧಿಪತಿಗಳ ಮನವಿಗೆ ಮನ್ನಣೆ, ಸರ್ಕಾರ ಘೋಷಣೆ. ಕರ್ನಾಟಕ ಸರ್ಕಾರ ವ್ಯವಹಾರ ನಿರ್ವಹಣೆ ನಿಯಮಗಳು 1977ರ ಮೊದಲ ಅನುಸೂಚಿಯ ಪ್ರಕರಣ 1ರ ಪ್ರಕಾರ ಜಗಜ್ಯೋತಿ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸುವ ತೀರ್ಮಾನವನ್ನ
ತೆಗೆದುಕೊಳ್ಳಲಾಗಿದೆ. ಜಗಜ್ಯೋತಿ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸುವ ಮಹತ್ವದ ನಿರ್ಧಾರವನ್ನ ರಾಜ್ಯ ಸಚಿವ ಸಂಪುಟ ಸಭೆ ಕೈಗೊಂಡಿದೆ. ಈ ಮೂಲಕ ಕರ್ನಾಟಕದ ಪ್ರಥಮ ಸಾಂಸ್ಕೃತಿಕ ನಾಯಕರು ಅಂತ ಘೋಷಣೆಯ ಕೀರ್ತಿಗೆ ಬಸವಣ್ಣನವರು ಭಾಜನರಾಗಿದ್ದಾರೆ. ಸೊ ಇದು ಬಹಳ ಸಿಂಪಲ್ ಆಗಿ ನೇರವಾಗಿ ಕೇಳ್ಬೋದು. ಸಮಾಜ ಸುಧಾರಣೆಯ ಮಹಾನಾಯಕರ ಶ್ರೇಷ್ಠ ಮೌಲ್ಯಗಳ ಮರುಸ್ಥಾಪನೆ. ಇಡೀ ಜಗತ್ತಿಗೆ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಚಿಂತನೆಗಳಿಗೆ ಹೊಸ ದಿಕ್ಕನ್ನು ತೋರಿಸಿದ ವಚನ ಚಳುವಳಿಯ ನಾಯಕತ್ವವನ್ನು ವಹಿಸಿದ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಲಾಗಿದೆ. ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಿದ ಅಲ್ಲಮ ಪ್ರಭುಗಳ ಹೆಸರನ್ನ ಶಿವಮೊಗ್ಗದ ಹಳೆ ಜೈಲು ಆವರಣಕ್ಕೆ ಇಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕನ್ನ ಚೆನ್ನಮ್ಮನ ಕಿತ್ತೂರು ಎಂದು ಮರುನಾಮಕರಣವನ್ನು ಕೂಡ ಮಾಡಲಾಗಿದೆ. ನೆಕ್ಸ್ಟ್, ಬಸವೇಶ್ವರವರು ಕ್ರಿಸ್ತಶಕ 1132ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಮಾದರಸ ಮತ್ತು ಮಾದಲಾಂಬಿಕೆ ಇವರ ತಂದೆ ತಾಯಿಯರು. ಚಿಕ್ಕ ವಯಸ್ಸಿನಲ್ಲಿಯೇ ವೇದ, ವ್ಯಾಕರಣ, ತರ್ಕಶಾಸ್ತ್ರ ಅಧ್ಯಯನವನ್ನು ಮಾಡ್ತಾರೆ. 8ನೇ ವಯಸ್ಸಿನಲ್ಲಿ ಜನಿವಾರ ಕಿತ್ತೋಗಿದೆ. ತಮಗೆ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿರುವುದರಿಂದ ಉಪನಯನದ ಅಗತ್ಯವಿಲ್ಲ ಎಂದು ಹೇಳ್ತಾರೆ. ನಂತರ ಕೂಡಲ ಸಂಗಮಕ್ಕೆ ತೆರಳಿ ಜಾತವೇದ ಮುನಿಗಳ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಸೊ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಹೆಚ್ಚಾಗಿ ಅವರ ತಂದೆ ತಾಯಿಗಳ ಹೆಸರು ಮತ್ತು ಅವರ ಗುರುಗಳ ಹೆಸರು ಜಾತವೇದ ಮುನಿಗಳು. ಕಲಚೂರಿಯ ರಸ ಬಿಜ್ಜಳನ ಒಂದು ಆಡಳಿತದಲ್ಲಿ ಕರಣಿಕರಾಗಿ ಬಸವೇಶ್ವರರು ಸೇರಿಕೊಳ್ತಾರೆ. ಅವರ ವಿವಾಹವು ನೀಲಾಂಬಿಕೆ ಮತ್ತು ಗಂಗಾಂಬಿಕೆಯವರೊಂದಿಗೆ ಆಗುತ್ತದೆ. ಹೀಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೋಬೇಕು. ಒಟ್ಟಾರೆಯಾಗಿ ಜನವರಿ 2024 ಪಾರ್ಟ್ 8 ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ ಆಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.